ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ಇವತ್ತು ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ವಿಷಯ ಸ್ವಲ್ಪ ಇದೆ, ಅಷ್ಟೇ ಗಂಭೀರವಾಗಿ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಸಾಕಷ್ಟು ಈ ಬಹುಹಳ್ಳಿ ಕುಡಿಯುವ ಯೋಜನೆಗಳನ್ನ ಜಾರಿಗೆ ತಂದು ಕಾರ್ಯಗತ ಮಾಡಿದ ಮಲ್ಟಿ ವಿಲೇಜ್ ಸ್ಕೀಮ್ಸ್ ಅಂತ ಕರೀತಾರೆ. ಆ ಸ್ಕೀಮ್ಗಳು ಬಹಳ ವರ್ಷಗಳಿಂದ ಈ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ರೈತರಿಗೆ ಮತ್ತು ರೈತ ಕಾರ್ಮಿಕರಿಗೆ ಕುಡಿಲಿಕ್ಕೆ ನೀರು ಶುದ್ಧವಾಗಿ ಕುಡಿಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಯೋಜನೆ ಪ್ರಾರಂಭ ಆಗ್ಯದ. ಆದ್ರೆ ಇವತ್ತಿನ ದಿನ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮಹತ್ವಾಕಾಂಕ್ಷಿ ಬಹುಹಳ್ಳಿ ಕುಡಿಯುವ ಯೋಜನೆ ವಿಜಯಪುರ ಜಿಲ್ಲೆಯ 40ಕ್ಕೂ ಹೆಚ್ಚು ಯೋಜನೆಗಳು ಇಲ್ಲದಾವ. ಈ ಯೋಜನೆ ಯಶಸ್ವಿಗೊಳ್ಳಲು ನಿಯೋಜನೆ ನಿರ್ವಹಿಸಲು ಗುತ್ತಿಗೆದಾರರ ಆರ್ಥಿಕ ತೊಂದರೆ ಅನುಭವಿಸಕೈತ. ಯಾಕಂದ್ರೆ ಯೋಜನೆ ಯಶಸ್ವಿಗೊಳಿಸಲು ನಿಯೋಜನೆಗೊಂಡ ಗುತ್ತಿಗೆದಾರರಿಗೆ ಸರ್ಕಾರ ಸಕಾಲದಲ್ಲಿ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಬಿಲ್ಲನ್ನು ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ತೊಂದರೆಯಿಂದಾಗಿ ಯೋಜನೆಯ ಕಾರ್ಯಾಚರಣೆ ಮತ್ತು ನಿರ್ವಹಣೆಯನ್ನು ಅಕ್ಟೋಬರ್ 4, 2024 ನಿಲ್ಲಿಸ್ಬಿಟ್ರು. ಇವತ್ತು ಇಡೀ ಜಿಲ್ಲೆಯಲ್ಲಿ ಈ ಮಲ್ಟಿವಿಲಿಯರ್ ಸ್ಕೀಮ್ ಅಂತಕ್ಕಂಥ ಯೋಜನೆಗಳು ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಆಗದ ಕಾರಣ ಎಲ್ಲಾ ಸ್ಕೀಮ್ಗಳನ್ನ ಅವ್ರು ಬಂದ್ ಮಾಡಿದ್ರು. ಆ ಸ್ಕೀಮ್ನಲ್ಲಿ ಇವತ್ತು ಬಿಜಾಪುರದಲ್ಲಿ 40 ಸ್ಕೀಮ್ಗಳು ಕೆಲಸ ಮಾಡ್ತಾವ. ಅದರಲ್ಲಿ ಸುಮಾರು 800ರಿಂದ 1000 ಕಾರ್ಮಿಕರು ಕೂಡ ಅಲ್ಲಿ ಕೆಲಸ ಮಾಡ್ತಾರೆ. ಪ್ರತಿ ಸ್ಕೀಮ್ನಲ್ಲಿ ಕಳೆದ 18 ತಿಂಗಳಿಂದ ಗುತ್ತಿಗೆದಾರರಿಗೆ ಸರ್ಕಾರ ಬಿಲ್ ಪಾವತಿಸಿಲ್ಲ. ಆದರೂ ಗುತ್ತಿಗೆದಾರರು ತಮ್ಮ ಕೈಯಿಂದ ನಿಯೋಜಿತ ಕಾರ್ಮಿಕರಿಗೆ ವೇತನ ನೀಡುತ್ತಾ ಬಂದಿರುತ್ತಾರೆ. ಸಮರ್ಪಕ ನಿರ್ವಹಣೆ, ನೀರು ಶುದ್ಧೀಕರಣಕ್ಕೆ ಅವಶ್ಯವಿರುವ ಅಲಂ, ಬ್ಲೀಚಿಂಗ್ ಪೌಡರ್, ಕ್ಲೋರಿನ್ ಸಹ ಸ್ವಂತ ಖರ್ಚಿನಿಂದ ಇಲ್ಲಿವರೆಗೆ ಮಾಡುತ್ತಲಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ಹಾಗೂ ಮುಖ್ಯಸ್ಥರಿಗೆ ಮೇಲಿಂದ ಮೇಲೆ ಅನೇಕ ಬಾರಿ ಪತ್ರ ಮುಖೇನ ಮತ್ತು ಮುಖತ್ ವಿನಂತಿಸಿದರೂ ಪ್ರಯೋಜನವಾಗಿಲ್ಲ. ಸರ್ಕಾರ ಮತ್ತು ಸಂಬಂಧಿತ ಇಲಾಖಾಧಿಕಾರಿಗಳ ಈ ಧೋರಣೆಯನ್ನು ವಿರೋಧಿಸಿ ಎಲ್ಲ 40 ಬಹುಹಳ್ಳಿ ಕುಡಿಯುವ ಯೋಜನೆ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಕೆಲಸ ಸ್ಥಗಿತಗೊಳಿಸುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರು ಸರಬರಾಜು ಆಗದೆ ಯೋಜನೆ ಅವಲಂಬಿತ ಹಳ್ಳಿಗಳಲ್ಲಿ ನೀರಿನ ಹಾಹಾಕಾರ ಉಂಟಾಗಿದೆ. ಮಾನ್ಯ ರಾಜ್ಯ ಸರ್ಕಾರ ಕೂಡಲೇ ಇತ್ತ ಗಮನ ಹರಿಸಿ ಸಮಸ್ಯೆ ನಿವಾರಣೆಗೆ ಪ್ರಯತ್ನಿಸಬೇಕೆಂದು ಆಗ್ರಹಿಸುತ್ತೇನೆ. ಈ ಯೋಜನೆ ವಿಜಯಪುರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ. ಈ ಯೋಜನೆ ಇಡೀ ರಾಜ್ಯದಲ್ಲಿ ಕೂಡ ಯೋಜನೆಗಳು ಚಾಲನೆಯಲ್ಲಿದ್ದಾವೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಗುತ್ತಿಗೆದಾರರು ಏನ್ ಬಂದ್ ಮಾಡಿದಾರ, ಹಿಂಗ್ ಮುಂದಿನ ದಿನಮಾನದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಸ್ಕೀಮ್ ಬಂದ್ ಮಾಡ್ತಾರ. ರಾಜ್ಯದಲ್ಲಿ ನೀರಿನ ಹಾಹಾಕಾರ ಉಂಟಾಗ್ತದೆ. ನೀರಿನ ಅವಶ್ಯಕತೆ ಇದೆ. ನೀರು ಪೂರೈಕೆ ಆದ್ಯತೆ ಆಗ್ಬೇಕು. ಒಂದು ವೇಳೆ ರಾಜ್ಯ ಸರ್ಕಾರ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ನಿರಾಸಕ್ತಿ ವಹಿಸಿದರೆ ಜನರು ತಕ್ಕ ಶಾಸ್ತಿ ಮಾಡಲಿದ್ದಾರೆ. ಸರ್ಕಾರಕ್ಕೆ ಈ ಸಮಸ್ಯೆ ಪರಿಹರಿಸುವ ಮನಸ್ಸಿಲ್ಲದಿದ್ದರೆ ಸಂಪುಟವನ್ನು ವಿಸರ್ಜಿಸಿ ರಾಷ್ಟ್ರಪತಿ ಆಳ್ವಿಕೆಗೆ ದಾರಿ ಮಾಡಿಕೊಡಬೇಕೆಂದು ತಮ್ಮ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೀನಿ. ಡಿಸಿ ಅವರು ಕೂಡ ನಾನು ಪತ್ರ ಬರೆದಿದ್ದೀನಿ, ಅದನ್ನು ಕೂಡ ಮುಟ್ತಕ್ಕಂತ ಪ್ರಯತ್ನ ಮಾಡ್ತೀನಿ. ಈ ಸರ್ಕಾರ ಯಾವುದೇ ಇರಲಿ, ಬಹಳ ವರ್ಷಗಳಿಂದ ನೋಡ್ತೀವಿ ನಾವು ಈ ಕುಡಿಯುವ ನೀರಿಗಾಗಿ ಆ ಸಂಬಂಧಪಟ್ಟ ಹೆಡ್ ನಲ್ಲಿ ಹಣ ಯಾವಾಗಲೂ ರಿಸರ್ವ್ ಇರ್ತದೆ. ಆದ್ರೆ ದುರ್ದೈವ ಇವತ್ತು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದದಂದ್ರ ಕುಡಿಯೋ ನೀರು ಕೂಡ ಅವ್ರಿಗೆ ಕೊಡ್ಲಿಕ್ಕೆ ಆಗದಂತ ಒಂದು ಹೀನಾಯ ಪರಿಸ್ಥಿತಿಗೆ ಬಂದ್ಬಿಟ್ಟಾರ. ಇವತ್ತು ಬಿಜಾಪುರ ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿ ಇವತ್ತು ಯಾವ ಇಲಾಖೆಗಳು ಕೂಡ ಹಣ ಇಲ್ಲ. ಇದು ಕುಡಿಯೋ ನೀರಿಗೆ ಕೂಡ ಹಣ ಕೊಡಕ್ ಆಗೋದಿಲ್ಲ ಅಂತ ನೀವು ಯಾಕಿರ್ಬೇಕಂತಕ್ಕಂಥ ಪ್ರಶ್ನೆಯನ್ನ ತಮ್ಮ ಮುಖ ನಾನು ಕೇಳಕ್ ಇಚ್ಛೆ ಪಡ್ತೀನಿ. ನೀರಿನ ಯೋಜನೆಗೆ ಒಂದು ಭಾಗ ಆದ್ರೆ ಮುಂದೆ ಈ ಸರ್ಕಾರಿ ನೌಕರರ ಹಣನೂ ಕೂಡ ಅವರ ವೇತನ ಕೂಡ ಬಂದ್ ಆಗುವಂತ ಪರಿಸ್ಥಿತಿ ಒಳಗ ಸರ್ಕಾರ ಬಂದೈತಿ. ಈಗ ಉದಾಹರಣೆ ನಾವು ಈ ಗಾಳಿ ವಿಷಯ ನಾನು ಹೋಗಕ್ ಆಗುದಿಲ್ಲ. ಯಾಕಂದ್ರ ಸರ್ಕಾರ ಮುಂದೆ ಇವತ್ತು 1000 ಪ್ರಶ್ನೆಗಳನ್ನ ಕೇಳುವಷ್ಟು ಪ್ರಶ್ನೆಗಳು ಇವತ್ತು ಸರ್ಕಾರ ಮುಂದೆ ಅದ ನಮ್ಗೆ. ಆದ್ರೆ ಇವತ್ತು ಮುಖ್ಯವಾದದ್ದು ನೀರಿರೋದ್ರಿಂದ ನಾವು ನೀರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಈಗ ಉದಾಹರಣೆ ಎಕ್ಸಾಂಪಲ್
ಈಗ ಸರ್ಕಾರ ರೈತರ ಜಮೀನು ಮುಳುಗಡೆ ಆದಂತ ರೈತರಿಗೆ ಸರ್ಕಾರ ಪರಿಹಾರ ಕೊಡ್ಬೇಕು. ಇವತ್ತು ಸಾಕಷ್ಟು ಕೋರ್ಟ್ ನಲ್ಲಿ ಸರ್ಕಾರಕ್ಕೆ ತೀರ್ಮಾನ ಹಾಕೈತೆ, ನೀವು ಅವ್ರ ರೈತರಿಗೆ ಪರಿಹಾರ ಕೊಡ್ರಿ. ಆದ್ರೆ ಏನಾಗೈತೆ ಅಂದ್ರ ಅವ್ರಿಗೆ 10% ಕೊಡ್ತಕ್ಕಂತ ಒಂದು ಚರ್ಚೆ ಸರ್ಕಾರದಿಂದ ರೈತರಿಗೆ ಬರಕೈತಾವ. ಅಂದ್ರೆ ಯಾವ ಮಟ್ಟಕ್ಕೆ ಸರ್ಕಾರ ಹೋಗ್ಯದ ಅಂದ್ರ ಪೂರಾ ಸರ್ಕಾರ ಆರ್ಥಿಕ ದಿವಾಳಿ ಅಂತ ಹೊರಟ್ಬಿಟ್ಟದ. ಅದಕ್ಕೆ ಇದೇ ರೀತಿ ಆದ್ರ ಈ ಮುಂದಿನ ದಿನಮಾನದಲ್ಲಿ ಸಾಮಾನ್ಯ ಜನರು ಬದುಕಲಾರಂತ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ದಯಮಾಡಿ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲ್ಲ ಅಂದ್ರೆ ಇವತ್ತು ರಾಷ್ಟ್ರಪತಿ ಅವರು ಕೂಡ ಈ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಎಂಟ್ರಿ ಆಗಿ ಇವತ್ತು ಇದನ್ನ ಸರ್ಕಾರವನ್ನು ಬರ್ಖಾಸ್ತು ಮಾಡಿ ರಾಷ್ಟ್ರಪತಿ ಆಳ್ವಿಕೆ ನೇರ್ತಕ್ಕಂತ ಈ ಒತ್ತಾಯವನ್ನು ಕೂಡ ತಮ್ಮ ಮೂಲಕ ನಾ ಮಾಡಕ್ ಇಚ್ಛೆ ಪಡ್ತೀನಿ. ಚರ್ಚೆ ಮಾಡಿ ಚಲೋ ಮಾಡ್ತಾರಲ್ಲ ಗೊತ್ತಾಗ್ಲಿಲ್ಲ. ಅದಿದ್ ಬಟ್ ಬಿಜಾಪುರ ಸೀಮಿತ ಅಲ್ಲ, ಮುಂದೂ ಕೂಡ ರಾಜ್ಯದಾಗಿ ನೀರಿನ ಹಾಹಾಕಾರ ಆಗ್ತೈತಿ. ಅಕ್ಷಮ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗುವಂತ ಪರಿಸ್ಥಿತಿ ಬರ್ತೈತಿ ಅಂತಕ್ಕಂಥದ್ದನ್ನ ನನ್ನ ನೆನಪಿಸಕ್ ಇಚ್ಛೆ ಮಾಡ್ತಾರೆ. ಯೋಜನೆಗಳು ಸಾಕಷ್ಟು ಹಳೆ ಯೋಜನೆಗಳು ಪೂರ್ಣ ಆಗಿದಾವ, ಟೆಂಡರ್ ಆಗಿರೋ ಸರ್. ಈಗ 15 ವರ್ಷದಿಂದ ಆಪರೇಟ್ ಅದಾವೆ. ಇಲ್ಲಿ ಟೆಂಡರ್ ಆಗ್ತೈತಿ ಸರ್, ಇದು 5 ವರ್ಷದ ಟೆಂಡರ್ ಆಗ್ತೈತಿ. ಒಬ್ಬ ಕಾಂಟ್ರಾಕ್ಟರ್ ಟೆಂಡರ್ 5 ವರ್ಷ ಕೊಡ್ತಾರೆ. ಟೆಂಡರ್ ಅವ್ರು 5 ವರ್ಷವರೆಗೆ ಅವ O&M ಅಂತಾರೆ. O&M ಅಂದ್ರೆ ಆಪರೇಷನ್ ಅಂಡ್ ಮೇಂಟೆನೆನ್ಸ್. ಆ ಕಾಂಟ್ರಾಕ್ಟರ್ 5 ವರ್ಷ ಟೆಂಡರ್ ಆಗಿರ್ತೈತಿ. 5 ವರ್ಷದಿಂದನೂ ಕೂಡ ಅವ್ರು ಮಾಡ್ತಾ ಬಂದಿರ್ತಾರೆ. 2 ವರ್ಷ 3 ವರ್ಷ ಆಗಿರ್ಬೋದು, ಕೆಲವೊಬ್ಬರಿಗೆ 4 ವರ್ಷ ಆಗಿರ್ಬೋದು. ಹೀಗೆ ಅವ್ರಿಗೆ ಇಲ್ಲಿವರೆಗೆ 18 ತಿಂಗಳು ಅವ್ರಿಗೆ ಸರ್ಕಾರದಿಂದ ಬಿಲ್ ಆಗಿಲ್ಲ. ಮತ್ ಅವ್ರ ಏನ್ ಮಾಡ್ಬೇಕು? ಸುಮಾರು ನನಗೆ ಅನ್ಸ್ಬಿಡಿಗೆ ವಿಜಯಪುರದಲ್ಲಿ ಒಂದು 35 ಕೋಟಿ ತನಕ ಅವರು ಪೇಮೆಂಟ್ ಮಾಡೋದಿರ್ಬೋದು. ಹಿಂಗ ರಾಜ್ಯದಲ್ಲಿ ತೆಗೆದ್ರೆ ದೊಡ್ಡ O&M ಅವ್ರು ಮಾಡಂಗಿಲ್ಲ ಸರ್, ಟೆಂಡರ್ ಕರೀತಾರೆ ಸರ್. ಹಾ ರೀ, ಹೌದು. ಇಲ್ಲ ಆತರ ಇಲ್ಲ ಸರ್ ಇಲ್ಲಿವರೆಗೆ. ಈಗ ಏನದ ಅಂದ್ರೆ ಅಲ್ಲಿ ಪಂಚಾಯತಿಯಲ್ಲಿ ವಾಟರ್ ಮ್ಯಾನ್ ಇರ್ತಾನ, ಅವ ಅದನ್ನ ಅಲ್ಲಿ ಲೋಕಲ್ ನೀರ್ ಬಿಡ್ತಕ್ಕಂತ ಕೆಲಸ ಮಾಡ್ತಾನೆ. ಆದ್ರೆ ಇವು ಮಲ್ಟಿವಿಲಿಯರ್ ಸ್ಕೀಮ್ದಿಂದ ಬಹಳಷ್ಟು ಕಡೆಗಳಲ್ಲಿ ನೀರಿನ ಸ್ಟೋರೇಜ್ ಟ್ಯಾಂಕ್ ಇರ್ತಾವ. ಆ ಸ್ಟೋರೇಜ್ ಟ್ಯಾಂಕಿಗೆ ಕೊಡ್ತಕ್ಕಂತ ಜವಾಬ್ದಾರಿ ಮಲ್ಟಿವಿಲಿಯರ್ ಸ್ಕೀಮ್ ಕಾಂಟ್ರಾಕ್ಟರ್. ಆ ಸ್ಟೋರೇಜ್ ಟ್ಯಾಂಕಿಗೆ ಹೋದ ತಕ್ಷಣ ಆ ನೀರನ್ನ ಅವ್ರು ತಮ್ಮ ಹಳ್ಳಿಗಳಲ್ಲಿ, ತಮ್ಮ ಪಂಚಾಯತ್ ಬರ್ತಕ್ಕಂಥ 2-3 ಹಳ್ಳಿಗಳಲ್ಲಿ ಆ ವ್ಯವಸ್ಥೆನ ಅವ್ರು ಮಾಡ್ಕೋತಾರೆ. ಆದ್ರೆ ಟೋಟಲಿ ಟೆಂಡರ್ ಆಗಿರ್ತದೆ 5 ವರ್ಷ ಟೆಂಡರ್. 5 ವರ್ಷ ಅವ್ರಿಗೆ ಒಂದು ಟೆಂಡರ್ ಸಿಕ್ತಂದ್ರೆ ಅದ್ರ 18 ತಿಂಗಳಿಂದ ಅವರು ಸಾಲ ಮಾಡಿ ಏನೋ ಮಾಡಿ ಇಲ್ಲಿವರೆಗೆ ನಡೆಸ್ಯಾರ ಅವ್ರು. ಈಗ ಅವ್ರ ಕೈಯಾಗಿ ಎಲ್ಲಿ ರೊಕ್ಕ ಸಿಗಲಾರಂತ ಪರಿಸ್ಥಿತಿ ಬಂದ್ಬಿಟ್ಟಾರೆ. ಮತ್ತೆ ಇದರಿಂದ 8 ಇವ್ರ ಕಾರ್ಮಿಕರಿಗೆ ವೇತನ ಕೊಡ್ಲಾಕ ಪರಿಸ್ಥಿತಿ ಬಂದ್ಬಿಟ್ಟಾರ. ಮತ್ತೆ ಕಾರ್ಮಿಕರಿಗೆ ವೇತನ ಕೊಡ್ಲಿಕ್ಕೆ 800ರಿಂದ 1000 ಜನ ಕೆಲಸ ಮಾಡ್ತಾರೆ ಬಿಜಾಪುರ ಜಿಲ್ಲೆ ಒಳಗನ. ಆ ಕುಟುಂಬಗಳಿಗೆ ಕೂಡ ಈ ಮುಂದಿನ ದಿನಮಾನದಲ್ಲಿ ಅನ್ಯಾಯ ಆಗ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿದೆ. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡ್ಕ್ರಾಫ್ಟ್ ಎಕ್ಸಿಬಿಷನ್ ಕಮ್ ಸೇಲ್ ನೌ ಇನ್ ವಿಜಯಪುರ. ಭಾರತದ ಎಲ್ಲಾ ರಾಜ್ಯಗಳ 10,000ಕ್ಕೂ ಮೇಲ್ಪಟ್ಟು ವಿವಿಧ ಪ್ರಕಾರದ ಕರಕುಶಲ ಪ್ರದರ್ಶನ ಹಾಗೂ ಮಾರಾಟ ಶಾಪಿಂಗ್ ಎಕ್ಸ್ಪೋ. ಎಂಟ್ರಿ ಅಂಡ್ ಪಾರ್ಕಿಂಗ್ ಫ್ರೀ. ಟೈಮ್ 10:30 AM to 9:30 PM. ವಿಸಿಟ್ ವಿತ್ ಯುವರ್ ಫ್ಯಾಮಿಲಿ. ವಿಜಯಪುರ ನಗರದ ಆಶ್ರಮ ರಸ್ತೆಯ ಓಪನ್ ಗ್ರೌಂಡ್ BLD ಇಂಜಿನಿಯರಿಂಗ್ ಕಾಲೇಜ್ ಎದುರು ಹಬ್ಬಗಳ ಪ್ರಯುಕ್ತ ಹೊಸ ಸ್ಟಾಕ್ ಹಾಗೂ ಹೊಸ ಡಿಸೈನ್ಗಳೊಂದಿಗೆ ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ವಿಜಯಪುರ ನಗರದಲ್ಲಿ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಲ್, ಪಂಜಾಬ್, ಬಿಹಾರ್, ತಮಿಳುನಾಡು, ಕರ್ನಾಟಕ ಈ ಎಲ್ಲ ರಾಜ್ಯದ ಕುಶಲಕರ್ಮಿಗಳು ಸೇರಿರುವುದು ನಿಮ್ಮ ವಿಜಯಪುರ ನಗರದಲ್ಲಿ. ಹರಿಯಾಣ ವಸ್ತುಗಳಾದ ಹ್ಯಾಂಡ್ಲೂಮ್ ಬೆಡ್ಶೀಟ್ ಕವರ್, ಬೆಡ್ಶೀಟ್, ಸೋಫಾ ಕವರ್, ಪಿಲ್ಲೋ ಕವರ್, ಎಕ್ಸ್ಪೋರ್ಟ್ ಬ್ಯಾಗ್, ಕುಶನ್ ಕವರ್, ನಮ್ಮಲ್ಲಿ ಎಲ್ಲ ತರಹದ ಹೊಸ ಡಿಸೈನ್ಗಳು ಲಭ್ಯವಿರುತ್ತವೆ. ನೀವು ನಿಮ್ಮ ಕುಟುಂಬ ಸಮೇತ ಹಿಂದೆ ಭೇಟಿ ಕೊಡಿ. ಕೇರಳದ ವಸ್ತುಗಳಾದ ಲಾಂಗ್ ಹೇರ್ ಆಯಿಲ್, ಬ್ಲಾಕ್ ಹೇರ್ ಆಯಿಲ್, ಕರ್ನಾಟಕದ ವಸ್ತುಗಳಾದ ಚನ್ನಪಟ್ಟಣದ ಗೊಂಬೆ, ಮೈಸೂರು ಅಗರಬತ್ತಿ, ಮೈಸೂರು ನಮ್ಕೀನ್ ಪದಾರ್ಥಗಳು, ಚಂದನ್ ಪೌಡರ್, ತಮಿಳುನಾಡಿನ ವಸ್ತುಗಳಾದ ಡೋರ್ ಮತ್ತು ಕಿಟಕಿ ಕರ್ಟನ್, ಬೆಡ್ ಕವರ್, ಬ್ಯಾಗ್, ಕುಶನ್ ಮತ್ತು ಪಿಲ್ಲೋ ಕವರ್ಗಳು, ಬಿಹಾರದ ವಸ್ತುಗಳಾದ ಮಧುಬನಿ ಪೇಟಿಂಗ್, ಬಾಗಲ್ಪುರಿ ಚಾದರ್, ಸಿಲ್ಕ್ ಡ್ರೆಸ್ ಮಟೀರಿಯಲ್ಸ್, ಪಂಜಾಬ್ ವಸ್ತುಗಳಾದ ಫುಲ್ ಕರೀಶ್, ಪಂಜಾಬಿ ಜಿಟಿಲ್, ಪಶ್ಚಿಮ ಬಂಗಾಳದ ವಸ್ತುಗಳಾದ ಶಾಂತಿನಿಕೇತನ್ ಬ್ಯಾಗ್, ಜೂಟ್ ಚಪ್ಪಲ್, ಜೂಟ್ ಬೂಟ್, ಡ್ರೆಸ್ ಮಟೀರಿಯಲ್ಸ್, ಸಿಲ್ಕ್ ಹಾಗೂ ಕಾಟನ್ ಸೀರೆಗಳು ಮತ್ತು ವರ್ಕ್ ಸ್ಯಾರಿಗಳು ಅಲ್ಲದೆ ಹಲವು ಬಗೆಯ ಗೃಹೋಪಯೋಗಿ ವಸ್ತುಗಳು ಲಭ್ಯವಿರುತ್ತವೆ. ಒಂದೇ ಸೂರಿನಡಿಯಲ್ಲಿ ಬಗೆ ಬಗೆಯ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ನಿಮಗಾಗಿ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ನಮ್ಮಲ್ಲಿ ಎಲ್ಲ ತರಹದ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನ ಸ್ವೀಕರಿಸಲಾಗುವುದು. ನೀವು ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಭೇಟಿ ನೀಡಿ. ಸ್ಥಳ ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ, ಓಪನ್ ಗ್ರೌಂಡ್, BLD ಇಂಜಿನಿಯರಿಂಗ್ ಕಾಲೇಜ್ ಎದುರು, ಆಶ್ರಮ ರಸ್ತೆ, ವಿಜಯಪುರ. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ.